ಎಲ್ಲರಿಗೂ ನಮಸ್ಕಾರ. ವಂಗಿರಣ ಎಜುಕೇಷನಲ್ ಚಾನಲ್ಗೆ ಸ್ವಾಗತ. ನಾವಿಂದು 6ನೆಯ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಾಯ 2 ಭಾರತ ನಮ್ಮ ಹೆಮ್ಮೆ ಎಂಬ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಮಾದರಿಯ 1 ಅಂಕದ ಪ್ರಶ್ನೆಗಳ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ. ಈ ಪ್ರಶ್ನೆಗಳು ಮುಂಬರುವಂಥ GPSTR, HSTR ಪರೀಕ್ಷೆಗಳಿಗೆ ಉಪಯುಕ್ತವಾಗಿ ಅನ್ನುವಂಥದ್ದು. ಯಾರೆಲ್ಲ ನಮ್ಮ ಈ ವಿಡಿಯೋಗಳನ್ನು ಮೊದಲ ಸಾರಿಗೆ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಹಾಗಾದರೆ ಮೊದಲನೇ ಪ್ರಶ್ನೆಗೆ ಹೋಗೋಣ. ಮೊದಲನೇ ಪ್ರಶ್ನೆ ಏನಿದೆ ನೋಡಿ, ಜೈನ ಧರ್ಮದ ಮೊದಲ ತೀರ್ಥಂಕರ ಯಾರು ಅನ್ನುವಂಥದ್ದು. ಜೈನ ಧರ್ಮದ ಮೊದಲ ತೀರ್ಥಂಕರ ಯಾರು? ಆಪ್ಷನ್ ಸಿ ಋಷಭನಾಥ, ಮಹಾವೀರ, ಗೌತಮ ಬುದ್ಧ, ಪಾರ್ಶ್ವನಾಥ. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂದರೆ ಋಷಭನಾಥ ಆಗಿದ್ದಾನೆ. ಇಲ್ಲಿ ಇನ್ನೊಂದು ಹೆಸರಿನಿಂದ ಕೂಡ ಕರೀತಾರೆ, ಏನು ಅಂತಂದರೆ ಋಷಭನಾಥನನ್ನು ಆದಿನಾಥ ಅಂತೇಳಿ ಕೂಡ ಕರೀತಾರೆ. ಒಟ್ಟು 24 ತೀರ್ಥಂಕರನ್ನು ನಾವಿಲ್ಲಿ ನೋಡ್ತೀವಿ ಅನ್ನುವಂಥದ್ದು. ಈ 24 ತೀರ್ಥಂಕರಲ್ಲಿ ಮೊದಲನೇ ತೀರ್ಥಂಕ ಯಾರು ಅಂದರೆ ಋಷಭನಾಥ. 23ನೇ ತೀರ್ಥಂಕ ಯಾರು ಅಂದರೆ ಪಾರ್ಶ್ವನಾಥ. ಮಹಾವೀರ 24ನೇ ತೀರ್ಥಂಕನಾಗಿದ್ದರೆ ಒಟ್ಟು 24 ಜೈನ ಧರ್ಮದ ತೀರ್ಥಂಕರನ್ನು ನಾವಿಲ್ಲಿ ನೋಡ್ತೀವಿ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡಿ, ಋಷಭನಾಥನ ಹಿರಿಯ ಮಗನ ಹೆಸರೇನು ಅನ್ನುವಂಥದ್ದು. ಆಪ್ಷನ್ಸ್ ಎ ಆದಿನಾಥ, ಭರತ, ಕುಮಾರಭೈರವ, ಕಾಲಕೇಯ. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂದರೆ ಭರತ ಆಗಿದ್ದಾನೆ ಅನ್ನುವಂಥದ್ದು. ಈ ಭರತ ಆಳಿದಂತಹ ಒಂದು ಪ್ರದೇಶನೇ ಏನಾಯಿತು ಅಂದರೆ ಮುಂದೆ ಭರತ ವರ್ಷ ಅಂತ ಕೂಡ ಕರಿತೀವಿ, ಮತ್ತು ಭರತ ಖಂಡ ಇದೇ ಮುಂದೆ ಏನಾಯಿತು ಭಾರತ ಅಂತೇಳಿ ಆಯಿತು ಅನ್ನುವಂಥದ್ದು. ಅಂದರೆ ಭರತನು ಆಳಿದಂಥ ಪ್ರದೇಶ ಏನಾಯಿತು ಭಾರತ ಅನ್ನುವಂಥದ್ದಾಯಿತು ಅನ್ನುವಂಥದ್ದು. ಇಲ್ಲಿ ಋಷಭನಾಥನ ಹಿರಿಯ ಮಗನ ಹೆಸರು ಏನು ಅಂದರೆ ಭರತ ಆಗಿದ್ದಾನೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಸಿಂಧೂ ನದಿ ಬಯಲಿನ ಜನರನ್ನು ಹಿಂದೂ ಎಂದು ಕರೆದವರು ಯಾರು? ನೋಡಿ, ಆಪ್ಷನ್ಸ್ ಎ ಗ್ರೀಕರು, ಅಮೆರಿಕನ್ನರು, ಪರ್ಷಿಯನ್ನರು, ಇಟಾಲಿಯನ್ನರು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಪರ್ಷಿಯನ್ನರು. ಭಾರತಕ್ಕೆ ಬಂದಂಥ ಪರ್ಷಿಯನ್ನರು ಈ ಸಿಂಧೂ ನದಿ ಬಯಲಿನಲ್ಲಿರುವಂಥ ಜನರನ್ನು ಒಟ್ಟಾರೆಯಾಗಿ ಹಿಂದೂ ಅಂತೇಳಿ ಮೊಟ್ಟ ಮೊದಲ ಬಾರಿಗೆ ಇವರು ಕರೀತಾರೆ. ಇಲ್ಲಿ ಸರಿಯಾಗಿರುವ ಉತ್ತರ ಆಪ್ಷನ್ ಸಿ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪುರಾಣಗಳಲ್ಲಿ ಭಾರತವನ್ನು ಏನೆಂದು ಕರೆದಿದ್ದಾರೆ? ಆಪ್ಷನ್ ಸಿ ಹಿಂದೂ ರಾಷ್ಟ್ರ, ಭರತಖಂಡ, ಇಂಡಿಯಾ, ಸಿಂಧು ರಾಷ್ಟ್ರ. ಇಲ್ಲಿ ಸರಿಯಾಗಿರುವ ಉತ್ತರ ಭರತಖಂಡ ಆಗಿದೆ ಅನ್ನುವಂಥದ್ದು. ಯಾಕೆ ಭರತಖಂಡ ಅಂತ ಕರೆದ್ರು ಅಂತಂದರೆ ಭರತನು ಆಳಿದಂತಹ ಒಂದು ಪ್ರದೇಶ ಇರುವುದರಿಂದ ಭಾರತವನ್ನು ಭರತಖಂಡ ಅಂತ ಕರೆಸ್ಕೊಂತು ಅನ್ನುವಂಥದ್ದು. ಭರತ ರಾಜನಿಂದ, ಆವಾಗಲೇ ಹೇಳಿದೆ ನಾನು, ಭರತ ಎನ್ನುವಂಥ ರಾಜ ಆಳ್ವಿಕೆ ಮಾಡಿದ ಈ ಪ್ರದೇಶಕ್ಕೆ ಭರತಖಂಡ ಅಂತೇಳಿ ಹೆಸರು ಬಂತು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇಂಡಿಯಾ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡಿದವರು ಯಾರು? ಆಪ್ಷನ್ಸ್ ಎ ಪರ್ಷಿಯನ್ನರು, ಇಟಾಲಿಯನ್ನರು, ಬ್ರಿಟಿಷರು, ಗ್ರೀಕರು. ಇದಕ್ಕೆ ಸರಿಯಾಗಿರೋ ಉತ್ತರ ಯಾವುದಂದರೆ ಆಪ್ಷನ್ಸ್ ಡಿ ಗ್ರೀಕರು ಏನು ಮಾಡ್ತಾರೆ ಭಾರತಕ್ಕೆ ಬಂದು ಈ ಇಂಡಿಯಾ ಎನ್ನುವಂಥ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡಿ ಸಿಂಧೂ ನದಿಯನ್ನು ಇಂಡಸ್ ಅಂತೇಳಿ ಕರೀತಾರೆ. ನೋಡಿರಿ ಏನಂತ ಕರೀತಾರೆ ಇವರು, ಸಿಂಧೂ ನದಿಯನ್ನು ಇಂಡಸ್ ಅಂತೇಳಿ ಕರೀತಾರೆ ಅನ್ನುವಂಥದ್ದು. ಹಿಂದೂ ಭಾರತವನ್ನು ಇಂಡಿಯಾ ಅಂತೇಳಿ ಕರೀತಾರೆ. ಇಂಡಿಯಾ ಅನ್ನೋ ಪದವನ್ನು ಗ್ರೀಕರು ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡಿದರು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ಹೇಳಿದ ವಿದ್ವಾಂಸ ಯಾರು? ಆಪ್ಷನ್ಸ್ ಎ ವಿಲಿಯಂ ಜೋನ್ಸ್, ಆಗಸ್ಟ್ ಕಾಮ್ಟೆ, ಮ್ಯಾಕ್ಸ್ ಮುಲ್ಲರ್, ಕಾರ್ಲ್ ಮಾರ್ಕ್ಸ್. ಇದು ಭಾಳಷ್ಟು ಸಾರಿ ಪ್ರಶ್ನೆಗಳು TET CET ಪ್ರಶ್ನೆಗಳಿಗೆ ಕೇಳಿದ್ದಾರೆ ನೋಡಿ. ಸರಿಯಾಗಿರೋ ಉತ್ತರ ಯಾವುದಂದರೆ ವಿಲಿಯಂ ಜೋನ್ಸ್ ಆಗಿದ್ದಾನೆ. ಸಂಸ್ಕೃತ ಭಾಷೆ ನುಡಿಗಟ್ಟು ಅದ್ಭುತ ಅಂತ ಹೇಳಿದವರು ವಿಲಿಯಂ ಜೋನ್ಸ್ ಅನ್ನುವಂಥವನು ಇಲ್ಲಿ ಸರಿಯಾಗಿರುವಂತಹ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 1784ರಲ್ಲಿ ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು ಅನ್ನುವಂಥದ್ದು. ಆಪ್ಷನ್ಸ್ ಎ ಕಾರ್ಲ್ ಮಾರ್ಕ್ಸ್, ವಿಲಿಯಂ ಜೋನ್ಸ್, ಅರಿಸ್ಟಾಟಲ್, ಮ್ಯಾಕ್ಸ್ ಮುಲ್ಲರ್ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಬಿ ವಿಲಿಯಂ ಜೋನ್ಸ್. ಏನು ಮಾಡಿದ್ದಾನೆ ಅಂದರೆ 1784ರಲ್ಲಿ ಏಷ್ಯಾಟಿಕ್ ಸೊಸೈಟಿ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾನೆ. ಇದೇ ಮುಂದೆ ಏನಾಗುತ್ತೆ ಅಂದರೆ 1832ರಲ್ಲಿ
ಈ ಸಂಸ್ಥೆ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತೇಳಿ ಕರೆಸ್ಕೊಳ್ತದೆ ಅನ್ನುವಂಥದ್ದು. ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತೇಳಿ ಕರೆಸ್ಕೊಳ್ತದೆ ಅನ್ನುವಂಥದ್ದು. ಇದೇ ಸಂಸ್ಥೆ ಏನಾಗುತ್ತೆ ಮುಂದೆ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತ ಕರೆಸ್ಕೊಳ್ತದೆ. ಇದನ್ನು ಸ್ಥಾಪನೆ ಮಾಡಿದವರು ಯಾರು ಅಂತಂದರೆ ವಿಲಿಯಂ ಜೋನ್ಸ್ ಆಗಿದ್ದಾನೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸಂಸ್ಕೃತದಿಂದ ಇಂಗ್ಲೀಷ್ಗೆ ತರ್ಜುಮೆಗೊಂಡ ಮೊದಲ ಕೃತಿ ಯಾವುದು? ಆಪ್ಷನ್ಸ್ ಎ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಶಾಕುಂತಲ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಸಿ ಭಗವದ್ಗೀತೆ. ಏನು ಮಾಡ್ತಾರಪ್ಪ ಅಂದರೆ ಮೊಟ್ಟ ಮೊದಲ ಬಾರಿಗೆ ವಿಲಿಯಂ ಜೋನ್ಸ್ ಆತನ ಸಹಚರರು ಭಗವದ್ಗೀತೆಯನ್ನು ಮೊಟ್ಟ ಮೊದಲ ಬಾರಿಗೆ ಸಂಸ್ಕೃತದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟನ್ನು ಮಾಡ್ತಾರೆ ಅನ್ನುವಂಥದ್ದು. 9ನೇ ಪ್ರಶ್ನೆ, ವಿಲಿಯಂ ಜೋನ್ಸ್ ಯಾವ ಕೃತಿಯನ್ನು ಸಂಸ್ಕೃತದಿಂದ ಇಂಗ್ಲೀಷಿಗೆ ತರ್ಜುಮೆಗೊಳಿಸಿದರು? ಆಪ್ಷನ್ಸ್ ಎ ರಾಮಾಯಣ, ಶಾಕುಂತಲ, ರಾಜತರಂಗಿಣಿ, ಮೃಚ್ಛಕಟಿಕ. ಇಲ್ಲಿ ಸರಿಯಾಗಿರೋ ಉತ್ತರ ಯಾವುದು ಅಂತಂದರೆ ಶಾಕುಂತಲ ನಾಟಕವನ್ನು ಏನು ಮಾಡ್ತಾರೆ ಇವರು ಸಂಸ್ಕೃತ ಭಾಷೆಯಿಂದ ಶಾಕುಂತಲ ಎನ್ನುವಂಥ ನಾಟಕವನ್ನು ಇಂಗ್ಲೀಷ್ ಭಾಷೆಗೆ ಭಾಷಾಂತರಿಸ್ತಾರೆ ಅನ್ನುವಂಥದ್ದು. ಯಾರಿಲ್ಲಿ ವಿಲಿಯಂ ಜೋನ್ಸ್ ಆಗಿದ್ದಾನೆ ಅನ್ನುವಂಥದ್ದು. ಇವರು ಏನಾಗಿರ್ತಾರಪ್ಪ ಅಂತಂದರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿರ್ತಾರೆ ನೋಡ್ರಿ ಕಲ್ಕತ್ತಾದಲ್ಲಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಹೇಳಿದ ಭಾರತೀಯ ವಿಜ್ಞಾನಿ ಯಾರು? ಆಪ್ಷನ್ಸ್ ಎ ಆರ್ಯಭಟ, ವರಾಹಮಿಹಿರ, ಸುಶ್ರುತ ಚರಕ. ಇಲ್ಲಿ ಸರಿಯಾಗಿರೋ ಉತ್ತರ ಯಾವುದಂದರೆ ಆರ್ಯಭಟ ಏನು ಮಾಡ್ತಾನಂದರೆ ಮೊಟ್ಟ ಮೊದಲ ಬಾರಿಗೆ ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತ ಭೂಮಿ ಏನು ಮಾಡ್ತಾನೆ ಪರಿಭ್ರಮಿಸ್ತಾನೆ ಅಂತೇಳಿ ಹೇಳ್ತಾನೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿ ಉತ್ತರ ಆಪ್ಷನ್ಸ್ ಎ. ಇದನ್ನೇ ಮುಂದೆ ಕೋಪರ್ನಿಕಸ್ ಏನು ಮಾಡ್ತಾನೆ ಅಂದರೆ ಇದೇ ರೀತಿಯಾದಂಥ ಒಂದು ಹೇಳಿಕೆಯನ್ನು ನೀಡ್ತಾನೆ. ಯಾರಂದರೆ ಕೋಪರ್ನಿಕಸ್ ಎನ್ನುವಂಥ ವಿಜ್ಞಾನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪ್ರಾಚೀನ ಭಾರತೀಯ ವಿಜ್ಞಾನಿಗಳು ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಎಲ್ಲಿ ಸಿದ್ಧಗೊಳಿಸುತ್ತಿದ್ದರು? ನೋಡಿರಿ, ಪ್ರಾಚೀನ ಭಾರತದಲ್ಲಿ ನಾವಿಕರಿಗಾಗಿ ಹಡಗುಗಳನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಅವರಿಗೆ ನಕ್ಷೆಯನ್ನು ಎಲ್ಲಿ ಸಿದ್ಧಗೊಳಿಸ್ತಾ ಇದ್ರು? ಆ ಸ್ಥಳ ಯಾವುದು ಅಂತಂದರೆ ಆಪ್ಷನ್ಸ್ ಎ ಅಹಮದಾಬಾದ್, ಅಲಹಾಬಾದ್, ಉಜ್ಜಯಿನಿ, ಇಂದ್ರಪ್ರಸ್ಥ. ಇಲ್ಲಿ ಸರಿಯಾಗಿರೋ ಉತ್ತರ ಯಾವುದು ಅಂದರೆ ಉಜ್ಜಯಿನಿ ಆಗಿತ್ತು ನೋಡಿರಿ. ಇದು ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ ಆಗಿದೆ ನೋಡಿ, ಕೇಳುವಂತಹ ಸಂಭವ ಇರ್ಬೋದು. ಉಜ್ಜಯಿನಿಯಲ್ಲಿ ಏನು ಮಾಡ್ತಾರಪ್ಪ ಅಂದರೆ ನಾವಿಕರಿಗಾಗಿಗೋಸ್ಕರನೇ ನಕ್ಷೆಯನ್ನು ಸಿದ್ಧಗೊಳಿಸ್ತಾ ಇದ್ರು ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪೈಥಾಗೋರಸ್ನ ಪ್ರಮೇಯವನ್ನು ಆತನಿಗಿಂತ 2 ಶತಮಾನಗಳ ಮೊದಲೇ ಗುರುತಿಸಿದ ಭಾರತೀಯ ವಿಜ್ಞಾನಿ ಯಾರು? ಆಪ್ಷನ್ಸ್ ಎ ಆರ್ಯಭಟ, ಕಣಾದ, ಧನ್ವಂತರಿ, ಬೋಧಾಯನ ಅನ್ನುವಂಥವನು. ಇಲ್ಲಿ ಸರಿಯಾಗಿರೋ ಉತ್ತರ ಯಾರು ಅಂತಂದರೆ ಆಪ್ಷನ್ಸ್ ಡಿ ಬೋಧಾಯನ ಏನು ಮಾಡ್ತಾನಪ್ಪ ಅಂದರೆ ಆತನಿಗಿಂತ ಮುಂಚೆನೇ ಈ ಒಂದು ಪ್ರಮೇಯವನ್ನು ಗುರುತಿಸಿರ್ತಾನೆ ಅನ್ನುವಂಥದ್ದು. ಇದು ನಮಗೆ ಹೆಮ್ಮೆಯ ಒಂದು ಸಂಗತಿಯಾಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಇರುವುದು ಎಲ್ಲಿ? ಆಪ್ಷನ್ಸ್ ಎ ಭಾರತದ ಬೋಧ್ಗಯಾ, ಅಫ್ಘಾನಿಸ್ತಾನದ ಬಾಮಿಯಾನ್, ಇಂಡೋನೇಷ್ಯಾದ ಬೋರ್ಬೋದೂರ್, ಶ್ರೀಲಂಕಾದ ಕೊಲಂಬೋ. ಇಲ್ಲಿ ಸರಿಯಾಗಿರೋ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಬಿ ಅಫ್ಘಾನಿಸ್ತಾನದ ಬಾಮಿಯಾನಲ್ಲಿ ಜಗತ್ತಿನಲ್ಲಿಯೇ ಎಲ್ಲೂ ಕಂಡುಬರದ ಅತಿ ಎತ್ತರದ ಬುದ್ಧನ ಮೂರ್ತಿ ಈ ಅಫ್ಘಾನಿಸ್ತಾನದ ಬಾಮಿಯಾನ್ ಪ್ರದೇಶದಲ್ಲಿ ಕಂಡುಬರ್ತದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಅಂಕೋರ್ ವಾಟ್ ಭವ್ಯ ಹಿಂದೂ ದೇವಾಲಯ ಎಲ್ಲಿದೆ? ಅಂಕೋರ್ ವಾಟ್ ಅನ್ನುವಂಥ ಭವ್ಯವಾದಂಥ ಹಿಂದೂ ದೇವಾಲಯ ಎಲ್ಲಿ ಕಂಡುಬರುತ್ತೆ? ಆಪ್ಷನ್ಸ್ ಎ ಕಾಂಬೋಡಿಯಾ, ಬೋರ್ಬೋದರ್, ಕೊಲಂಬಿಯಾ, ಶ್ರೀಲಂಕಾ. ಇಲ್ಲಿ ಸರಿಯಾಗಿರೋ ಉತ್ತರ ಯಾವುದು ಅಂದರೆ ಆಪ್ಷನ್ಸ್ ಎ ಕಾಂಬೋಡಿಯಾದಲ್ಲಿ ಅಂಕೋರ್ ವಾಟ್ ಎನ್ನುವಂಥ ಭವ್ಯ ಹಿಂದೂ ದೇವಾಲಯ ಕಂಡುಬರುತ್ತೆ ಅನ್ನುವಂಥದ್ದು. ಜಗತ್ಪ್ರಸಿದ್ಧ ಬೋರ್ಬೋದೂರ್ ಬೌದ್ಧ ದೇವಾಲಯ ಎಲ್ಲಿದೆ? ಆಪ್ಷನ್ಸ್ ಎ ಇಂಡೋನೇಷ್ಯಾದ ಜಾವಾ, ಶ್ರೀಲಂಕಾದ ಕೊಲಂಬೋ, ನೇಪಾಳದ ಕಠ್ಮಂಡು, ಅಫ್ಘಾನಿಸ್ತಾನದ ಬಾಮಿಯಾನ್ ಎನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಉತ್ತರ ಯಾವುದಂದರೆ ಇಂಡೋನೇಷ್ಯಾದ ಜಾವಾ ಎನ್ನುವಂಥ ಒಂದು ಪ್ರದೇಶದಲ್ಲಿ ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ಬೌದ್ಧ ದೇವಾಲಯವನ್ನು ನಾವಲ್ಲಿ
ಕಾಣ್ತೀವಿ ಅನ್ನುವಂಥದ್ದು. ಅಂದರೆ ಇಲ್ಲಿ ನಮ್ಮ ಭಾರತ ದೇಶದ ಅಂದರೆ ಪ್ರಾಚೀನ ಭಾರತ ಸುತ್ತಮುತ್ತ ಹುಟ್ಕೊಂಡಂಥ ಈ ಒಂದು ಧರ್ಮಗಳು ಜಗತ್ತಿನ ಇತರ ದೇಶಗಳಿಗೆ ಕೂಡ ಹರಡಿ ಅಲ್ಲಿನ ದೇಶಗಳಲ್ಲಿ ಏನು ಮಾಡ್ತಾರಪ್ಪ ಅಂದರೆ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಕಟ್ಟಿಸ್ತಾರೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಗಣಿತಕ್ಕೆ ಭಾರತೀಯರ ಅನನ್ಯ ಕೊಡುಗೆ ಏನಾಗಿದೆ? ಆಪ್ಷನ್ಸ್ ಎ ಅಂಕಿಗಳು, ಸೊನ್ನೆ, ಪ್ರಮೇಯ, ಪೈಯ ಬೆಲೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಉತ್ತರ ಯಾವುದು ಅಂದರೆ ಸೊನ್ನೆ ಆಗಿದೆ ಅನ್ನುವಂಥದ್ದು. ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದಂಥ ಒಂದು ಶ್ರೇಷ್ಠವಾದಂಥ ಕೊಡುಗೆಯಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಸ್ತುವಿನ ಅವಿಭಾಜ್ಯ ಕಣವಾದ ಅಣುವನ್ನು ಕುರಿತು ಪ್ರತಿಪಾದಿಸಿದ ಪ್ರಾಚೀನ ಭಾರತೀಯ ವಿಜ್ಞಾನಿ ಯಾರು? ಆಪ್ಷನ್ಸ್ ಎ ಆರ್ಯಭಟ, ಬ್ರಹ್ಮಗುಪ್ತ, ಕಣಾದ, ಪತಂಜಲಿ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಉತ್ತರ ಯಾವುದಂದರೆ ಆಪ್ಷನ್ ಸಿ, ಕಣಾದ ಏನು ಮಾಡ್ತಾನಪ್ಪ ಅಂದರೆ ಮೊಟ್ಟ ಮೊದಲ ಬಾರಿಗೆ ಒಂದು ವಸ್ತುವಿನ ಅವಿಭಾಜ್ಯ ಕಣವಾದಂಥ ಅಣುವನ್ನು ಕುರಿತು ಹೇಳಿಕೆಯನ್ನು ನೀಡ್ತಾನೆ ಅನ್ನುವಂಥದ್ದು. ಅದು ಪ್ರಾಚೀನ ಭಾರತದಲ್ಲಿಯೇ, ಅದು ನಮಗೂ ಕೂಡ ಒಂದು ಹೆಮ್ಮೆಯ ಸಂಗತಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಶೂನ್ಯ ಅಥವಾ ಸೊನ್ನೆಯನ್ನು ಮೊತ್ತ ಮೊದಲು ಸಂಖ್ಯಾಸೂಚಕವಾಗಿ ಬಳಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ? ನೋಡಿ, ಮೊಟ್ಟ ಮೊದಲ ಬಾರಿಗೆ ಸೊನ್ನೆಯನ್ನು ಒಂದು ಸಂಖ್ಯಾಸೂಚಕವಾಗಿ ಬಳಸ್ಬೋದು ಅನ್ನುವಂಥ ಒಂದು ಬಳಸಿ ಅದನ್ನು ಕೀರ್ತಿಯನ್ನು ಸಲ್ಲಿಸುತ್ತಾರೆ ಯಾರಿಗೆ ಅಂತಂದರೆ ಅದು ಅಮೆರಿಕನ್ನರು, ಬ್ರಿಟಿಷರು, ಗ್ರೀಕರು, ಭಾರತೀಯರು. ಇಲ್ಲಿ ಸರಿಯಾಗಿರೋ ಉತ್ತರ ಯಾವುದಂದರೆ ಭಾರತೀಯರಿಗೆ ಸೊನ್ನೆಯನ್ನು ಫಸ್ಟಿಗೆ ಮೊಟ್ಟ ಮೊದಲ ಬಾರಿಗೆ ಬಳಸಿದಂಥ ಕೀರ್ತಿ ನಮ್ಮ ಭಾರತೀಯರಿಗೆ ಸಲ್ಲುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪ್ರಾಚೀನ ಭಾರತದ ಯಾವ ಸ್ಥಳದಲ್ಲಿ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರವಿತ್ತು? ಆಪ್ಷನ್ಸ್ ಎ ಮುಂಬೈ, ಕಲ್ಕತ್ತಾ, ಸೂರತ್, ಚೆನ್ನೈ. ಇಲ್ಲಿ ಸರಿಯಾಗಿರುವ ಉತ್ತರ ಯಾವುದಂದರೆ ಆಪ್ಷನ್ ಸಿ, ಸೂರತ್ನಲ್ಲಿಯೇ ಹಳೆಯ ಕಾಲದಲ್ಲಿ ಪ್ರಾಚೀನ ಭಾರತದಲ್ಲಿ ಅತಿ ದೊಡ್ಡ ನೌಕಾ ನಿರ್ಮಾಣ ಹಡಗುಗಳನ್ನು ನಿರ್ಮಾಣವನ್ನು ಇಲ್ಲಿ ಮಾಡ್ತಾಯಿದ್ರು ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕೊನೆಯದಾಗಿ ದೆಹಲಿಯ ಪ್ರಾಚೀನ ನಾಮ ಏನಾಗಿತ್ತು? ಅಂದರೆ ದೆಹಲಿಯನ್ನು ಹಳೆಯ ಪ್ರಾಚೀನ ಕಾಲದಲ್ಲಿ ಏನಂತ ಕರಿತಾ ಇದ್ರು? ಆಪ್ಷನ್ಸ್ ಎ ಪ್ರಯಾಗ್ರಾಜ್, ಕಳಿಂಗ, ಇಂದ್ರಪ್ರಸ್ಥ, ಮಗಧ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಉತ್ತರ ಏನು ಅಂತಂದರೆ ಇಂದ್ರಪ್ರಸ್ಥ ಅಂತೇಳಿ ಕರಿತಾ ಇದ್ರು. ದೆಹಲಿಯನ್ನು ಇಂದ್ರಪ್ರಸ್ಥ ಅಂತ ಕರಿತಾ ಇದ್ರು ಅನ್ನುವಂಥದ್ದು. ಇವತ್ತು ಪ್ರಯಾಗ್ರಾಜ್ಗೆ ಏನಂತ ಕರೀತಾರಪ್ಪ ಅಂತಂದರೆ ಅಲಹಾಬಾದ್ ಅಂತೇಳಿ ಕರೀತಾರೆ. ನೋಡ್ರಿ, ಏನಂತ ಕರೀತಾರೆ? ಅಲಹಾಬಾದ್. ಕಳಿಂಗವನ್ನು ಒಡಿಶಾ ಅಂತೇಳಿ ಇದನ್ನು ಕರೀತಾರೆ. ನೆಕ್ಸ್ಟ್ ಮಗಧನ್ನು ಬಿಹಾರ ಅಂತೇಳಿ ಇವತ್ತು ಕರೀತಾರೆ ಅನ್ನುವಂಥದ್ದು. ಮಗಧನ್ನು ಬಿಹಾರ ಅಂತೇಳಿ ಕರೀತಾರೆ. ಪ್ರಯಾಗ್ರಾಜನ್ನು ಅಲಹಾಬಾದ್, ಕಳಿಂಗವನ್ನು ಒಡಿಶಾ ಅಂತೇಳಿ ಕರೀತಾರೆ ಅನ್ನುವಂಥದ್ದು. ಇಷ್ಟು ಆಗಿತ್ತು ಇವತ್ತಿನ 2ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ 20 ಟಾಪ್ 20 ಕ್ವಶನ್ಸ್ಗಳು. ನನ್ನ ಈ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ.